ಪ್ರಜ್ವಲ್ ರೇವಣ್ಣ. ಸೊ ಈ ಒಂದು ಹೆಸರು ಬಗ್ಗೆ ನಾನು ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ, ನಿಮಗೆಲ್ಲ ಗೊತ್ತಿರೋದಿದೆ. ಇವರು ನಮ್ಮ ಕರ್ನಾಟಕದ ಪೆನ್ಡ್ರೈವ್ಗಳ ಪಿತಾಮಹ ಅಂತ. ಸೊ ಮ್ಯಾಟ್ರ್ ಏನಪ್ಪ ಅಂತಂದ್ರೆ, ನಮ್ಮ ಫಾಲೋವರ್ ಒಬ್ಬರು ನೀವು ವಿನಯ್ ಕುಲಕರ್ಣಿ ಅವ್ರ ಕೇಸ್ ಬಗ್ಗೆ ವೀಡಿಯೋ ಮಾಡ್ದಂಗೆ ಪ್ರಜ್ವಲ್ ರೇವಣ್ಣ ಅವ್ರ ಕೇಸ್ ಬಗ್ಗೆ ಒಂದು ವೀಡಿಯೋ ಮಾಡಿ ಅಂತ ಕಮೆಂಟ್ ಹಾಕಿದ್ರು. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರ ಕೇಸ್ ಬಗ್ಗೆ ಇರುವಂಥ ಡೀಟೇಲ್ಸ್ನ ಪಿನ್ ಟು ಪಿನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಕೇಸ್ ಬಗ್ಗೆ ನಿಮಗೆ ತಿಳ್ಕೊಬೇಕಂತ ಇಂಟ್ರೆಸ್ಟ್ ಇದ್ರೆ ಸೊ ವಿಡಿಯೋನ ಪೂರ್ತಿ ನೋಡಿ. ಅದು ಏಪ್ರಿಲ್ 21, 2024. ಇನ್ನೇನು ಲೋಕಸಭಾ ಚುನಾವಣೆಗೆ ಕೇವಲ 5 ದಿನ ಉಳಿದಿರುತ್ತೆ. ಅವಾಗ ಹಾಸನದ ಪಬ್ಲಿಕ್ ಪ್ಲೇಸಸ್ ಆದಂಥ ಬಸ್ ಸ್ಟಾಪ್, ರೈಲ್ವೆ ಸ್ಟೇಷನ್ಸ್ ಮತ್ತು ಸ್ಟೇಡಿಯಮ್ಸ್ಗಳಲ್ಲಿ ಸಾವಿರಾರು ಪ್ರಮಾಣದ ಪೆನ್ಡ್ರೈವ್ಗಳು ಸಾರ್ವಜನಿಕರಿಗೆ ಸಿಗ್ತವೆ. ಇನ್ನು ಪೆನ್ಡ್ರೈವ್ಗಳಲ್ಲಿ ಏನಿತ್ತು ಅಂತ ಎಕ್ಸ್ಪ್ಲೇನ್ ಮಾಡೋಂಥ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ, ನಿಮಗೆಲ್ಲ ಗೊತ್ತಿರೋದಿದೆ. ಸೊ ಯಾವಾಗ ಈ ಒಂದು ವಿಚಾರದ ಬಗ್ಗೆ ರಾಜ್ಯ ಮಟ್ಟದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆಗಳು ಸ್ಟಾರ್ಟ್ ಆಗ್ತವೋ ಅವಾಗ ರಾಜ್ಯ ಸರ್ಕಾರ ತಕ್ಷಣ SIT ರಚನೆಗೆ ಆದೇಶ ನೀಡುತ್ತೆ. ಸೊ ಈ ವಿಚಾರದ ಬಗ್ಗೆ ಇನ್ವೆಸ್ಟಿಗೇಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಏಪ್ರಿಲ್ 28ನೇ ತಾರೀಕು ಈ ಕೇಸಲ್ಲಿ ಹೊಸ ಟ್ವಿಸ್ಟ್ ನಂತರ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಮೊದಲನೇ ಕೇಸು ದಾಖಲಾಗುತ್ತೆ. ಸೊ ಆ ಕೇಸ್ ಕೊಟ್ಟಿದ್ದು ಕೂಡ ಬೇರೆ ಯಾರು ಅಲ್ಲ, ಪ್ರಜ್ವಲ್ ರೇವಣ್ಣ ಅವರ ಮನೆಯಲ್ಲಿ ಮುಂಚೆ ಕೆಲಸ ಮಾಡ್ತಿದ್ದಂಥ 47 ವರ್ಷದ ಒಬ್ಬ ಮಹಿಳೆ. ಆ ಸಂತ್ರಸ್ತೆ ಕೊಟ್ಟಿರುವಂಥ ದೂರಲ್ಲಿ ಏನಿರುತ್ತಪ್ಪ ಅಂತಂದ್ರೆ, ನನ್ನ ಮತ್ತೆ ನನ್ನ ಮಗಳನ್ನ ಪ್ರಜ್ವಲ್ ರೇವಣ್ಣ ಅವರು ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ ಮತ್ತೆ ಇದಕ್ಕೆ HD ರೇವಣ್ಣ ಅವರು ಸಾಥ್ ಕೊಟ್ಟಿದ್ದಾರೆ ಅಂತ ಗಂಭೀರವಾಗಿ ಆರೋಪ ಮಾಡಿರ್ತಾರೆ. ಯಾವಾಗ ಪ್ರಜ್ವಲ್ ರೇವಣ್ಣ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಮಹಿಳೆನೇ ಪೊಲೀಸ್ ಸ್ಟೇಷನ್ಗೆ ಬಂದು ದೂರು ಕೊಡ್ತಾಳ, ಇದ್ರ ಬೆನ್ನಲ್ಲೇ ದೌರ್ಜನ್ಯಕ್ಕೆ ಒಳಗಾಗಿರೋಂಥ ಇನ್ನೂ ಮಿಕ್ಕಿರೋ ಸಂತ್ರಸ್ತರು ಕೂಡ ಒಬ್ಬೊಬ್ಬರಾಗೆ ಬಂದು ದೂರು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ಕೇಸು ತನ್ನ ಕೈ ಮೀರೋಗಿ ಯಾವಾಗ ಅರೆಸ್ಟ್ ಆಗ್ತೀನೋ ಅನ್ನೋ ಭೀತಿ ಸ್ಟಾರ್ಟ್ ಆಗುತ್ತೋ ಅವಾಗ ನಮ್ಮ ಪ್ರಜ್ವಲ್ ಕಾಮಣ್ಣ ಅವರು ರೇವಣ್ಣ ಅವರು ರಾತ್ರಿ ಜರ್ಮನಿಗೆ ಪರಾರಿ ಆಗ್ತಾರೆ. ಸೊ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿ ಆದಮೇಲೆ ಅವ್ರ ಮೇಲೆ ಇರೋದು ಮತ್ತು ಇಲ್ದಿರೋ ಕೇಸ್ಗಳಲ್ಲಿ ಉಟ್ಕೊಳಕ್ಕೆ ಸ್ಟಾರ್ಟ್ ಆಗ್ತವೆ. ಅವಾಗ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹೇಳಿದ್ರಂತನೋ, ಅವ್ರ ತಾತ ಹೇಳಿದ್ರಂತನೋ, ಮೇ 31ನೇ ತಾರೀಕು ಅಂದರೆ ಸುಮಾರು 35 ದಿನಗಳ ಕಾಲ ವಿದೇಶದಲ್ಲಿದ್ದ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ರಿಟರ್ನ್ ಆಗ್ತಾರೆ. ಅವಾಗ SIT ಅಧಿಕಾರಿಗಳು ಅವ್ರನ್ನ ಏರ್ಪೋರ್ಟಲ್ಲಿ ಅರೆಸ್ಟ್ ಮಾಡ್ತಾರೆ. ಸೊ ಯಾವಾಗ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೋ ಅವಾಗ HD ರೇವಣ್ಣ ಮತ್ತು ಭವಾನಿ ರೇವಣ್ಣ ಒಬ್ಬ ಸಂತ್ರಸ್ತೆಯನ್ನು ಕಿಡ್ನಾಪ್ ಮಾಡಿ ಸಾಕ್ಷ್ಯನಾಶ ಪಡಿಸೋಕ್ಕೆ ಪ್ರಯತ್ನ ಮಾಡಿರ್ತಾರೆ. ಇದಾದ್ಮೇಲೆ SIT ಅಧಿಕಾರಿಗಳು ದೂರು ಕೊಟ್ಟಿರುವಂಥ ಸಂತ್ರಸ್ತರ ಹೇಳಿಕೆ ಮತ್ತು DNA ಟೆಸ್ಟ್ ಮಾಡಿ ವಿಡಿಯೋ ಸಾಕ್ಷಿಗಳನ್ನು ಕೂಡ ಸಂಗ್ರಹ ಮಾಡ್ತಾರೆ. ಆಮೇಲೆ ಸೆಪ್ಟೆಂಬರ್ 14, 2024ಕ್ಕೆ SIT ತನ್ನ ಇನ್ವೆಸ್ಟಿಗೇಷನನ್ನು ಕಂಪ್ಲೀಟ್ ಮಾಡಿ ಸುಮಾರು 2144 ಪುಟಗಳ ಚಾರ್ಜ್ ಶೀಟನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡುತ್ತೆ. ಸೊ ಫೈನಲ್ ಆಗಿ ಆಗಸ್ಟ್ 1, 2025ಕ್ಕೆ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣ ಅವರನ್ನು ದೋಷಿ ಅಂತ ಪರಿಗಣಿಸಿ ಜೀವಾವಧಿ ಶಿಕ್ಷೆ ಮತ್ತು 10 ಲಕ್ಷ ರೂಪಾಯಿ ದಂಡವನ್ನು ವಿಧಿಸುತ್ತೆ. ಇದಿಷ್ಟು ಪ್ರಜ್ವಲ್ ಕಾಮಣ್ಣ ಅವ್ರ ಕೇಸಿನ ಇನ್ಫಾರ್ಮೇಷನ್ ಆಗಿತ್ತು. ಸೊ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.